ಇಂದು ಹುಮ್ನಾಬಾದ್ ಪಟ್ಟಣದಲ್ಲಿ ಶ್ರೀ ಬೀರಲಿಂಗೇಶ್ವರ ಸಮುದಾಯ ಭವನದ ಅಡಿಗಲ್ಲು ಸಮಾರಂಭ. ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ ಅವರೇ, ಹಾಗೂ ನಿರ್ಮಿತಿ ಕೇಂದ್ರದ PDA ಅವರಾದಂಥ ಅನಿಲ್ ಕುಲಕರ್ಣಿ ಅವರೇ, ಬೀರಲಿಂಗೇಶ್ವರ ಟ್ರಸ್ಟಿನ ಅಧ್ಯಕ್ಷರಾದಂಥ ಪ್ರಭಾಕರ್ ಅವರೇ, ನಮ್ಮ CPR ಆದಂಥ ಸಂತೋಷ್ ಅವರೇ, ಮತ್ತು ನಮ್ಮ AD ಅವರಾದಂಥ ಶ್ರೀಶೈಲ್ ಅವರೇ, ಹಾಗೂ ಈ ಒಂದು ಸಭೆಯಲ್ಲಿ ಆಗಮಿಸಿದಂಥ ಎಲ್ಲ ಸಮಾಜದ ಮುಖಂಡರುಗಳೇ, ಹಿರಿಯರೇ, ಯುವ ಸ್ನೇಹಿತರೇ, ಶ್ರದ್ಧೆಯ ಎಲ್ಲ ತಾಯಿಂದಿರೇ, ಮಾಧ್ಯಮ ಪ್ರತಿನಿಧಿಗಳೇ, ಇವತ್ತಿನ ಈ ಒಂದು ಸಭೆ ಸುಮಾರು ವರ್ಷಗಳಿಂದ ಈ ಒಂದು ಸಮಾಜದ ಬೇಡಿಕೆ ಇತ್ತು. ಈ ಸಮಾಜದ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಈ ಬೀರಲಿಂಗೇಶ್ವರ ಒಂದು ದೇವಸ್ಥಾನದಿಂದೇ ಪ್ರಾರಂಭ ಮಾಡ್ತಾ ಇದ್ದರು. ಮತ್ತು ಈಗ ಗೊತ್ತಾ, ಅದೇ ರೀತಿ ಏನು ST ಸಮುದಾಯಗಳಲ್ಲಿ ಕುರುಬ ಹಾಗೂ ಕಬಿಲ್ಗ ಅವರಿಗೂ ಕೂಡ ಇದ್ದಿಲ್ಲ. ಅವರ ಮುಖಂಡರುಗಳು ಕೂಡ ಒಂದು ಬೇಡಿಕೆ ಇಟ್ಟಿದ್ರು. ಅದು ಅನುಗುಣವಾಗಿ ಏನು ಗೊತ್ತಾ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ವಿಶೇಷವನ್ನು ಅನುದಾನದಲ್ಲಿ ಎಲ್ಲಿ ಕಾಂಗ್ರೆಸ್ MLA ಇದ್ದಾರ ಅವರಿಗೆ 50 ಕೋಟಿ, ಎಲ್ಲಿ BJP JDS ಇದ್ದಾರ ಅವರಿಗೆ 25 ಕೋಟಿ ಅನುದಾನ ಕೂಡ ಕೊಟ್ಟಿದ್ರು. ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ಧನ್ಯವಾದ ಇಚ್ಛೆ ಪಡ್ತಿದ್ದೀನಿ. ಗೊತ್ತಾ, ಇವತ್ತೇನು ನಮ್ಗ ಈ ಒಂದು ವಿಶೇಷ ಅನುದಾನ ಕೊಟ್ಟಿದಾಗೆ ಅದರಲ್ಲಿ ನಾವು ಒಂದು 6 ಕೋಟಿ ರೂಪಾಯಿಯಲ್ಲಿ ನಮ್ಮ ವಿವೇಚನ ನಿಧಿಯಲ್ಲಿ ನಾವು ಸಮುದಾಯ ಭವನ ಬೇರೆ ಬೇರೆ ಕೆಲಸಗಳನ್ನು ನಾವು ಕೂಡ ತಗೋಬೇಕಂತ ಇವತ್ತೆಲ್ಲ ಸಮಾಜದವರಿಗೆ ಗೊತ್ತಾ, ST ಸಮಾಜ ಇರ್ಬೋದು, ಲಿಂಗಾಯತ್ ಸಮಾಜ ಇರ್ಬೋದು, ಉಪಾರ ಸಮಾಜ ಇರ್ಬೋದು, ರೆಡ್ಡಿ ಸಮಾಜ ಇರ್ಬೋದು, SC ಸಮಾಜ ಇರ್ಬೋದು, ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ನಮ್ಮ ಪಟ್ಟಣಗಳಲ್ಲಿ ಇವತ್ತು ನಮ್ಮ ಹುಮ್ನಾಬಾದ್ನಲ್ಲಿ ಕೂಡ ತಾವು ನೋಡ್ಬೋದು. ಹೇಮರೆಡ್ಡಿ ಮಲ್ಲಮ್ಮ ಇದಕ್ಕೆ 30 ಲಕ್ಷ, ನಮ್ದು ಲಿಂಗಾಯತ್ ಸಮಾಜ ಇದಕ್ಕೆ ಒಂದು 25 ಲಕ್ಷ, ಉಪಾರ ಸಮಾಜಕ್ಕೆ 10 ಲಕ್ಷ, ಮರಾಠ ಸಮಾಜಕ್ಕೆ 10 ಲಕ್ಷ, ಹೆಳವ ಸಮಾಜಕ್ಕೆ 10 ಲಕ್ಷ, ಮತ್ತು ನಮ್ಮ ತೆಲಂಗ ಸಮಾಜಕ್ಕೆ 10 ಲಕ್ಷ, ಎಲ್ಲ ಸಮಾಜದವರಿಗೆ. ಯಾಕಂತಂದ್ರೆ ಇವತ್ತು ನಾವು ಒಂದೇ ಸಮಾಜಕ್ಕೆ ಕೊಟ್ಟಿವಿ ಅಂತಂದ್ರೆ ಮತ್ತೊಬ್ಬರು ಕೂಡ ಯಾಕೋ ನಮ್ಗೆ ನೋಡ್ತಾ ಇಲ್ಲ ಅಂತಾರೆ. ಅದಕ್ಕೆ ಇವತ್ತು ನಾವು ಎಲ್ಲವೂ ಕೂಡ ಯಾವುದೇ ತಾರತಮ್ಯ ಇಲ್ಲ. ನಮ್ಮಲ್ಲಿ ವಿಶೇಷವಾಗಿ ಹುಮ್ನಾಬಾದ್ನಲ್ಲಿ ಜಾತಿ ತಾರತಮ್ಯನೇ ಇಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಇತ್ತಂದ್ರೆ ಎಲ್ಲ ಸಮಾಜದ ಎಲ್ಲ ಜಾತಿಯವರು ಕಲ್ತಿ ಇವತ್ತ ಒಂದು ವೈಭವ ಕುರಿತ ಹಾಗೂ ಒಳ್ಳೆ ನಡ್ಕೊಂಡು ಹೋಗ್ತಾ ಯಾವುದು ಇದೆ ಅಂತಂದ್ರೆ ನಮ್ಮ ಹುಮ್ನಾಬಾದ್ ಇದೆ. ಗೊತ್ತಾ, ಇವತ್ತು ನಮ್ಮ ಭೋವಿ ಸಮಾಜಕ್ಕೂ ಕೂಡ 25 ಲಕ್ಷ ಅಲ್ಲೂ ಕೂಡ ಸ್ಯಾಂಕ್ಷನ್ ಆಗಿದೆ. ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡೋಣ. ಅದರಾಗೆ ಇವತ್ತು ನಾವು ಕೂಡ ಪುರಸಭೆ ಒಂದು ಮೀಟಿಂಗ್ ನಲ್ಲಿ MLC ಅವರು ಕೂಡ ಇದ್ದರು, ನಾನು ಕೂಡ ಇದ್ದಾಗ ನಾವು ನಮ್ಮ ಅನುದಾನದಲ್ಲಿ ನಮ್ಮ ಹುಮ್ನಾಬಾದ್ ಪಟ್ಟಣಕ್ಕೆ ನಾವು 10 ಕೋಟಿ ರೂಪಾಯಿ ಕೊಡ್ತಾ ಅಂತಂದು ಅದರಂತೆ ಇವತ್ತು 10 ಕೋಟಿ ಮೇಲ್ಗಡೆ ನಮ್ಮ ಹುಮ್ನಾಬಾದ್ಗೆ ಕೊಟ್ಟಿದ್ದೆವು. ಈಗಾಗಲೇ ಏನು ನಮ್ಮ ಮೇನ್ ರೋಡ್ಗಳಿದೆ, ವಾಂಜಲಿಯಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ನಿಂದ ವೀರಭದ್ರೇಶ್ವರ ಗುಡಿವರೆಗೆ, ಮತ್ತು ಬಸವೇಶ್ವರ ಸರ್ಕಲ್ನಿಂದ ವಾಂಜಲಿವರೆಗೆ, ಬಸವೇಶ್ವರ ಸರ್ಕಲ್ನಿಂದ ಅಡತ್ ಬಾಜರ್. ಯಾಕ ಡಾಂಬರ್ ರೋಡ್ ಬಹಳಷ್ಟು ಹಾಳಾಗಿದ್ದ ಕಾರಣ ಅದಕ್ಕೂ ಕೂಡ ಈಗಾಗಲೇ ಟೆಂಡರ್ ಆಗಿದೆ. ಕೆಲವೇ ದಿನಗಳಲ್ಲಿ ಅದು ಕೂಡ ಕೆಲಸ ಪ್ರಾರಂಭ ಮಾಡೋಣ. ಯಾಕ ಲೇಟ್ ಆಗಿದೆ ಅಂತಂದ್ರೆ ಗೊತ್ತೇನು ಯುದ್ಧ ನಡೀತಾ ಇದೆ ಇರಾನ್ ಮತ್ತು ಅಮೆರಿಕಾದು. ಡಾಂಬರೇ ಬರ್ಲಕ್ಕಿಲ್ಲ, ಡಾಂಬರೇ ಸಿಗ್ತಾ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಗೊತ್ತಾ,
45 ರೂಪಾಯಿ ಇದ್ದಿದ್ದು ಇವತ್ತು 85 ರೂಪಾಯಿಗೆ ಡಾಂಬರ್. 45 ರೂಪಾಯಿ ಇತ್ತು ಇದು ಯುದ್ಧ ಆಗಲ್ಕಿಂತ ಪೈಲೆ, ಇವತ್ತು 85 ರೂಪಾಯಿ. ಅದಕ್ಕಾಗಿ ಅದನ್ನು ಕೂಡ ಬೇಗನೆ ಪ್ರಾರಂಭ ಮಾಡೋಣ. ಮತ್ತು ಈ ಒಂದು ಸಮಾಜ ಬಹಳ ಹಾಳು ಮತ ಸಮಾಜ ಅಂತಂದ್ರೆ ಒಂದು ಮೃದು, ಅವರಿಗೆ ಹೆಚ್ಚು ಪೇಚು ಎಂಬುದೇ ಗೊತ್ತಿಲ್ಲ. ಯಾಕ್ರಿ ಗಜೇಂದ್ರ? ಹೆಚ್ಚು ಪೇಚಿನ ಏನಿದ್ದು ಸರಳತೆಯಿಂದ. ಈಗಾಗಲೇ ನಮ್ಮ MLC ಅವರು ಹೇಳಿದ್ರು, ನಾವು ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ, ಒಂದು ಒಳ್ಳೆ ಮಾಡ್ಬೇಕಂತಂದ್ರೆ ಇವತ್ತಲ್ಲ ಲಕ್ಷ್ಮೀ ಇರ್ತಾರ ಈ ಒಂದು ಸಮಾಜ, ಅವರ ಒಂದು ಮುಂದಾಳತ್ವದಿಂದ ನಾವು ಮಾಡ್ಬೇಕಂತ ಹೇಳಿದ್ರು. ಇವತ್ತು ನಾನು ಕೂಡ ಏನು ನಾಮಿನೇಷನ್ ಮಾಡೋ ಟೈಮಿನಾಗ ನಮ್ಮ ಆತ್ಮೀಯ ಗೆಳೆಯರಂತ ಯಲ್ಲಲಿಂಗವರು ಅವರು ಕೂಡ 11,000 ರೂಪಾಯಿ ತಗೊಂಡು ಅವ್ರಲಿಂದ ನಾನು ನಾಮಿನೇಷನ್ ಕೂಡ ತುಂಬಿದೆ. ಇವತ್ತು ನಾವು ಈಗಿಲ್ಲ, ಇದು ಪರಂಪರೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ನಾವು MLC ಅವರು ಮಾಡಿದ ಅಂತಿಲ್ಲ. ಇವತ್ತು ಯಾವಾಗ ಪರಂಪರೆಯಿಂದ ನಾವು ಯಾವುದೇ ಯಾವುದೋ ಒಂದು ಬೋರ್ವೆಲ್ ಹಾಕ್ಲಕ್ ಹೋದ್ರಿ, ಇಲ್ಲಪ್ಪ ಲಕ್ಷ್ಮಿ ಇರ್ತಾರೆ ಇವ್ರು ಹಾಲು ಮತ ಸಮಾಜದವ್ರು, ಇವ್ರಲಿಂದ ಪೂಜೆ ಮಾಡ್ರಿ. ಈಗ ನಮ್ಮಲ್ಲಿ ನಾವು ಹೆಂಗ ಸ್ವಾಮಿಗಳಿಗೆ ಪಾದ ತೊಳ್ಕೊಂಡು ಇದು ಮಾಡ್ತೇವೆ, ಅದೇ ಒಂದು ಪದ್ಧತಿಯಿಂದ ಇವತ್ತು ಸಮಾಜದ ನಮ್ಮ ಹಿಂದೂ ಧರ್ಮದ ಒಂದು ಪರಂಪರೆಯಿಂದ ಇದು ಎಲ್ಲ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಇವತ್ತೇನು ನಮಗೆ ಅನುದಾನ ಬರ್ತದೆ ಈ ಒಂದು 3 ವರ್ಷ ಇದರಲ್ಲಿ ಈ ಒಂದು ST ಸಮಾಜಕ್ಕೆ ಸುಮಾರು 26 ಕೋಟಿ ನಮ್ಮ ಇಡೀ ತಾಲೂಕದಲ್ಲಿ ನಾವು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದೆವು. ಎಲ್ಲ ಕಡೆ ಕೂಡ ನಡೀತಾ ಇದೆ. ST ಸಮಾಜಕ್ಕೆ ಇವತ್ತು ಕೋಲಿ ಸಮಾಜ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಈ ಎಲ್ಲ ಸಮಾಜಕ್ಕೆ ಸೇರಿ ಎಲ್ಲ ಹಳ್ಳಿಗಳಲ್ಲಿ ನಮ್ದೆಲ್ಲ ಹಿಡಿದು ಸುಮಾರು 26 ಕೋಟಿ ಅನುದಾನನ್ನು ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ. ಇವತ್ತು ನಾವು ನೋಡ್ಬೋದು ಎಲ್ಲ ಹಳ್ಳಿಗಳಂದಾಗ ಬೀರಲಿಂಗೇಶ್ವರದ ಸಮುದಾಯ ಬೇಕು, ವಾಲ್ಮೀಕಿ ಮಹಾರಾಜ ಸಮುದಾಯ ಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮತ್ತೆ SCP ಬೇರೆ ಬರ್ತದೆ ನಮಗ. ಇದು TSP ಅಂತಂದ್ರೆ ಓನ್ಲಿ ST ದವರಿಗೆ ಕೊಡ್ತೇವೆ ನಾವು. SCP ಅಂತಂದ್ರೆ SC ಜನದವರಿಗೆ ಎಲ್ಲಿ ಓಣಿಗಳು ಇರ್ತಾವ ಆ ಡೆವಲಪ್ಮೆಂಟ್ ನಲ್ಲಿ ಅಲ್ಲೂ ಕೂಡ ಸುಮಾರು ನಾವು ಅನ್ಸಿದ ಮಟ್ಟಿಗೆ 40 ಕೋಟಿ ತನಕ ನಾವು SCP ನಲ್ಲಿ ಕೂಡ ನಾವು ಕೆಲಸ ಕೂಡ ಕೊಟ್ಟಿದ್ದೇವೆ. ಇವತ್ತು ನಾವು ಕೊಟ್ಟಿದ್ದೇವೆ ಅಂತಂದ್ರೆ ಏನು, ತಮ್ಮೆಲ್ಲರ ಆಶೀರ್ವಾದ. ತಾವು ಇವತ್ತು ಆಶೀರ್ವಾದ ಮಾಡಿದ್ರಂತ ನಾನು MLA ಆಗಿ ಇವತ್ತು ಭಾಷಣ ಮಾಡ್ತಿದ್ದೀನಿ, ಅನುದಾನ ಮಾಡ್ತಾ ಇದ್ದು. ಇವತ್ತು MLC ಅವರಿಗೆ ತಾವು ಆಶೀರ್ವಾದ ಮಾಡಿರಂತ ಇವತ್ತು MLC ಆಗಿದ್ದಾರೆ. ಇವತ್ತು ಇವೆಲ್ಲ ಏನು ಅಂತಂದ್ರೆ ನಾವು ಇರೋ ತನಕ ಎಲ್ಲ ಒಳ್ಳೆ ಕೆಲಸಗಳಾಗಬೇಕು, ಒಳ್ಳೆ ಕೆಲಸಗಳಾಗಬೇಕು. ಇವತ್ತ ST ಸಮಾಜ ನೋಡಿ, ನಮ್ಮಲ್ಲಿ ತಳಪೆಟ್ಟಿನಲ್ಲಿದೆ, ನಮ್ಮ ಧನ್ಗರ್ ಗಡ್ಡದಲ್ಲಿದೆ, ಈ ಕಡೆ ಮೇಲ್ಗಡೆ ಸ್ವಲ್ಪ ಇದೆ, ನಮ್ದು ಶಿವಾಜಿ ಚೌಕ್ ಹತ್ರ ಸ್ವಲ್ಪ ಇದೆ. ನಾನು ಯಾವಾಗಲೂ ಕೂಡ ಹೇಳ್ತೀನಿ, ನನ್ನ ಮೊನ್ನೆ ಕನಕದಾಸರ ಒಂದು ಜಯಂತಿದಲ್ಲಿ ಕೂಡ ಹೇಳಿದೆ, ಎಲ್ಲಿ ನಮ್ಮ ಪೂರ್ವಭಾವಿ ಕನಕದಾಸರ ಜಯಂತಿ ಮಾಡಿದೆವು ನಯಲ್ಲಿ ತಹಸೀಲ್ ಆಫೀಸ್ನಲ್ಲಿ. ಯಾಕಂತಂದ್ರೆ ಹೋದ ವರ್ಷನೂ ಕೂಡ ಕನಕದಾಸರ ಜಯಂತಿ 2 ಆಗಿವು. ಈ ಸರಿ ಹಿಂಗ ಆಗ್ತವೆ ಅಂತ ಯಾವಾಗ MLC ಅವರು ಮಾತಾಡ್ತಾ ಇದ್ರು, ನಾ MLC ಅವ್ರಿಗೆ ಕೂಡ ಹೇಳಿದೆ, ಈ ಒಂದು ಸಮಾಜ ಒಡೆದ ಹೋಗ್ತಾ ಇದೆ. ಪೈಲನೇ ಒಂದು ಮೃದು ಸಮಾಜ ಇದೆ, ಆ ಒಂದು ಸಮಾಜದಲ್ಲಿ ನಾವು ಒಡ್ಕುವಂತ ಮೂಡಿಸುವಂತ ಕಾರ್ಯ ಆಗ್ಬಾರ್ದು. ಈ ಸಮಾಜಕ್ಕೆ ನಾವು ಒಳ್ಳೇದ್ ಮಾಡ್ಬೇಕಂದ್ರೆ ಈ ಒಂದು ಜಯಂತಿ ನಾವೆಲ್ಲರೂ ಕಲ್ತು ಒಂದೇ ಮಾಡ್ಬೇಕಂತ ಅವು ಕೂಡ ಮಾಡಿದ್ವಿ. ಆದ್ರೆ ಆ ಕಾರಣಾಂತರಗಳಿಂದ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಕಾರಣಾಂತರಗಳಿಂದ ಮತ್ತು ಕೂಡ 2 ಜಯಂತಿ ಆದವು, ಮತ್ತು 2 ಜಯಂತಿ ಆದವು. ನಾನು ಹೇಳೋದಿಷ್ಟೇ, ಇವತ್ತು ನೋಡಿ ಅಣ್ಣ ಬಸವಣ್ಣವ್ರ ಜಯಂತಿ ಮಾಡಿದೆ ಹೋದ ಸರ್ತಿ, ನಾವು ಇದ್ದೋ, MLC ಅವರು ಇದ್ದರು, ಮಾಜಿ ಸಚಿವರು ಇದ್ದರು, ಎಲ್ಲರೂ ಕಲ್ತು ಒಂದೇ ಮಾಡಿದ್ರು, ಒಂದೇ ಸ್ಟೇಜ್ ಇತ್ತು, ಆಯ್ತಿಲ್ಲ, ಒಂದೇ ಆಗ್ತು. ಈಗ ನಮ್ಮ ಕೋಳಿ ಒಡೆದಕ್ಕೂ ಕೂಡ ಮಾಡ್ತೇವೆ, ಅಲ್ಲೂ ಕೂಡ ಬರ್ತಾರ, ಎಲ್ಲರೂ ಕೂಡ ಒಂದೇ ಆಗ್ತದ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಮಾಡ್ತೇವೆ, ಹೋದ ಸರ್ತಿ ಮಾಡಿದೆವು, ಎಲ್ಲರೂ ಸಿಕ್ಕ ಸೇರಿ ಒಂದೇ ಮಾಡಿದೆವು. ಇದೇ ಅಡ್ಡಾಡಿ ಯಾಕೆ ಮಾಡಿ ಹಾಳಾಗ್ತೀರಿ? ನಾಳೆ ಏನಾಗ್ತದ, ನಾವು ಬರ್ತೇವೆ, ಲೀಡರ್ಗಳು ಭಾಷಣ ಮಾಡ್ತೇವೆ, ಹೋಗ್ತೇವೆ, ನಾಳೆಗೆ ಏನಾಗ್ತದ, ಸಮಾಜದಾಗ ಹೊಡ್ಕೊಂಡು ಹೋಗ್ತದೆ. ನೀವೊಂದು ಪಾರ್ಟಿದ ವಾದಿ, ನೀವೊಂದು ಪಾರ್ಟಿದ ಒಂದು ಪಾರ್ಟಿ ಪಕ್ಷ ಯಾವಾಗದು ಚುನಾವಣೆ ಬಂದಾಗ ಮಾತ್ರ ಪಾರ್ಟಿ ಪಕ್ಷ ಇರ್ತದ. ದಿನ ಏನು ರಾಜಕೀಯ ಮಾಡೋದಾಗ್ತದ? ಯಾರ ಮನೆ ಅವರಿಗೆ ವಜ್ಜಿದೆ ಗೊತ್ತಾನಲ್ಲ, ದಿನ ರಾಜಕೀಯ ಮಾಡಕ್ ಆಗ್ತದ? ಅವರೇ ಆಗಲ್ಲ. ಇವತ್ತೇನು ಚುನಾವಣೆ ಬರ್ತದ, ಎಲೆಕ್ಷನ್ ಬರ್ತದ, ತಮ್ಮ ಮನಸ್ಸಿನಾಗ ಯಾರಿಗೆ ಓಟ್ ಹಾಕೋದಿರ್ತಾರೆ ಅವರಿಗೆ ಹಾಕ್ತೀರಿ, ಯಾರಿಗೆ ಹಾಕಲ್ಲ. ಆದರೂ ಕೂಡ ನಾವು ಏನು ಸಮಾಜ ಕಟ್ಟುವಂಥ ಕೆಲಸ ಹಾಕಬೇಕು.
ಇವತ್ತು ತಾವು ನೋಡಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಲ್ಲಿ ಇದ್ದಾರ, ನಮ್ಮ ಭೈರತಿ ಬಸವರಾಜರು ಇದ್ದಾರ, ನಮ್ಮದು MTB ನಾಗರಾಜ್ ಇದ್ದಾರ, ನಮ್ಮ ಪಕ್ಷದಾಗಿದ್ದಾರ. ಆದರೂ ಕೂಡ ಅಲ್ಲಿ ಕುಂತಿರ್ಬೇಕು, ಎಲ್ಲರೂ ಒಂದೇ ಆಗ್ತಾರೆ. ನಾವ್ಯಾಕೆ ಇಲ್ಲ ಯಾಕೆ ಹಾಳಾಗಬೇಕು? ಆಗ್ಬೇಕಾ? ಇಲ್ಲಿ ಹುಮನಾಬಾದ್ ಆಗಬೇಕಿದು ಬೇಕಾ? ರಾಂಪುರ ಬಿಟ್ಟಲ್ರು ಹಾಂ. ಇವತ್ತು ನಾವು ಎಲ್ಲರೂ ಸೇರಿ ತಾವು ಏನು ಎಲ್ಲ ಮುಖಂಡರುಗಳು ನಿರ್ಣಯ ಮಾಡ್ತೀರಿ ಅದಕ್ಕೆ ನಾವು ಬದ್ದಿರ್ಬೇಕು. ಇವತ್ತು ಯಾವಾಗಲೂ ಕೂಡ ಒಂದು ಹೇಳ್ತೀನಿ ನಾನು ನಿಮಗೆ, ನಾವು ರಾಜಕೀಯ ಕೈಗೊಂಬೆಯಾಗಿ ನಾವು ಇರಬಾರ್ದು. ಜನರು, ಮುಖಂಡರುಗಳು, ಸಮಾಜದ ಜನರ ಕೈಗೊಂಬೆಯಾಗಿ ನಾವು ಲೀಡರ್ಗಳು ಇರಬೇಕು. ಮತ್ತೆ ಇಟ್ಕೊಳ್ರಿ, ಒಂದು ಹೇಳ್ತೀನಿ ನಿಮಗೆ, ಯಾಕಂತಂದ್ರೆ ತಮ್ಮ ಒಂದು ಓಟಿಲಿಂದ ನಾವು ಮ್ಯಾಕ್ ಕುಂತಿದ್ದೆವು, ನಮ್ಮಲ್ಲಿಂದ ಏನೂ ಇಲ್ಲ. ಇದೆಯಾ? ಇವತ್ತು ತಾವು ಓಟ್ ಹಾಕ್ತಿಲ್ಲ ಅಂತಂದ್ರೆ ನಾವು ಲೀಡರ್ ಆಗ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ ನಿಮಗೆ, ಜನರ ಕೈದಾಗ ಇಟ್ಕೋಬೇಕು ಲೀಡರ್ಗಳಿಗೆ. ಅವಾಗ ಮಾತ್ರ ರಾಜಕೀಯ ಒಳ್ಳೆ ರೀತಿಯಿಂದ ಸಾಧ್ಯ ಇದೆ. ಗೊತ್ತಾ, ನಾವು ರಾಜಕೀಯದವ್ರು ಹೇಳಿದಪ್ಲೆ ನಾವು ಕುಣ್ಕೋತ ಹೋದ್ರ ಅಂತಂದ್ರೆ ನಾವು ದಿನ ಜಗಳ ಆಡ್ಕೊತ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತ ಎಲ್ಲ ಸಮಾಜದ ಮುಖಂಡರುಗಳು ಕೂಡ ಬಂದಿದ್ದಾರೆ, ಎಲ್ಲರೂ ಕೂಡ ಬಂದಿದ್ರಿ. ಅದೇ ರೀತಿ ಇವತ್ತು ಈ ಒಂದು ವರ್ಷದಲ್ಲಿ 1 ಕೋಟಿ ನಾವು ಅನುದಾನ ಬಿಡುಗಡೆ ಮಾಡಿದೆವು ಮುಂಬರ್ತ ದಿನಗಳಲ್ಲಿ. ಅದಕ್ಕೆ ನಾನು ಅಧ್ಯಕ್ಷರಿಗೆ ಕೂಡ ಹೇಳಿದೆ, ಯಾಕೆ ಅಧ್ಯಕ್ಷರದೇ ಜಾಗದ ಹೆಚ್ಚಿಗಿಲ್ಲೀಗ 8 ಗುಂಟ ಬಿರ್ಲಿಂಗೇಶ್ವರದ 4 ಎಕರೆ ಚಿಲ್ಲರ್ ಗುಂಟ ನಮ್ಮ ಪ್ರಭಾಕರ್ ಅವ್ರದ್ದೇ ಅದ. ಈಗ ನಾವು ಕಲ್ಯಾಣ ಮಂಟಪ ಮಾಡಿದೆವು, ನಾಡಿಗೆ ಅಡಿಗೆ ಕೋಣೆ ಬೇಕು ಬಂದಂತ ಇದಕ್ಕೆ ಮಾಡ್ಲಕ್ಕಂತ ಅದೇ ಹೇಳ್ದ. ಥೋಡೆ ಏನಾರ ಸಹಾಯತ ಬೇಕಂತಂದ್ರೆ ಭಾಳ ಉದಾರ ಮನುಷ್ಯನವ್ರು ಇದ್ದಾರೆ ನಮ್ಮ ಅಧ್ಯಕ್ಷರು ಕೂಡ. ಏನು ಅದಕ್ಕೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಇನ್ನೊಂದು ಥೋಡೆ ಜಾಗ ಬೇಕಂದ್ರೆ ಭೀ ಅಧ್ಯಕ್ಷರೇ ಸ್ವಲ್ಪ, ಯಾಕೆ ಇದು ಸಮಾಜಕ್ಕದ. ಈಗ ಇವತ್ತೊಂದು ಸಮಾಜಕ್ಕೆ ಇರ್ತದ, ನಾಳೆ ಮತ್ತೊಂದು ಸಮಾಜದವ್ರು ಭೀ ಯಾವುದೋ ಕಾರ್ಯಕ್ರಮ ಮಾಡ್ಬೋದು. ಇದರಿಂದ ಈ ಸಮಾಜಕ್ಕೊಂದು ರೆವೆನ್ಯೂನು ಕೂಡ ಜನ್ರೇಟ್ ಆಗ್ತದೆ. ಒಂದು ಸ್ವಲ್ಪ ಇಟ್ಕೊಂಡು ಹೋದ್ರು ಅಂತಂದ್ರೆ ಒಳ್ಳೇದಾಗ್ತದೆ. ಮುಂದಿನ ದಿನಗಳಲ್ಲಿ ಕೂಡ ನಾನು ಮೊನ್ನೆನೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಏನು ನಮ್ಮ ಹುಲ್ ಜಯಂತಿ ಗುರುಗಳು ನಂಬಲ್ಲಿ ಬಂದಾಗ ಅವರು ಕೂಡ ಒಂದು ಪ್ರಸ್ತಾವನೆ ಕೊಟ್ಟಿದ್ರು. ಏನಂತಂದ್ರೆ ಇವತ್ತೆಲ್ಲ ಕ್ಷೇತ್ರಗಳಲ್ಲಿ, ಪುಣ್ಯ ಕ್ಷೇತ್ರಗಳಲ್ಲಿ, ಇವತ್ತು ಮಂತ್ರಾಲಯ ಇರ್ಬೋದು, ತಿರುಪತಿ ಇರ್ಬೋದು, ಇವತ್ತು ಸರ್ಕಾರದಿಂದ ಅಲ್ಲಿ ಡೆವಲಪ್ಮೆಂಟ್ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಮೊನ್ನೆ ಸರ್ಕಾರದಾಗ ನಮ್ಮಲ್ಲಿ ಕೂಡ ಮುಜರಾಯಿ ಇಲಾಖೆ ವತಿಯಿಂದ 4-5 ದೇವಸ್ಥಾನ ಪುಣ್ಯಕ್ಷೇತ್ರಗಳಲ್ಲಿ ಡೆವಲಪ್ಮೆಂಟ್ ಮಾಡಿದರು. ಅದೇ ರೀತಿ ನಮ್ಮ ಹುಲ್ ಜಯಂತಿ ಇದರಲ್ಲಿ ಕೂಡ, ಯಾಕದು ಮಹಾರಾಷ್ಟ್ರದಾಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಅಲ್ಲಿ ಬಂದಂಥ ಭಕ್ತಾದಿ, ಲಕ್ಷಗಟ್ಟಲೆ ಭಕ್ತಾದಿಗಳು ಈ ಒಂದು ಸಮಾಜದವರು ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಇವತ್ತು ಅಲ್ಲಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ರು. ಆದರೆ ಅಲ್ಲಿ ಹೋದಾಗ ಇಲ್ಲಿನ ಭಕ್ತಾದಿಗಳಿಗೆ ಇರ್ಲಿಕ್ಕೆ ಕೋಣೆಗಳು ಇಲ್ಲ ಅಂತ ಮುತ್ಯರು ಕೂಡ ಹೇಳಿದರು. ಅದನ್ನು ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಲೆಟರು ಕೂಡ ಕೊಟ್ಟಿನಿ, ನಾನು ಕ್ವಶನ್ ಕೂಡ ಹಾಕಿದೆ. ಆದರೆ ಗೊತ್ತಾ ಏನಾಗಿದೆ, ಕ್ವಶನ್ ಎಲ್ಲ MLA MLCಗಳಿಗೆ ಒಂದೊಂದೇ ಕ್ವಶನ್ ಈಗ ಮುಂದೆ ಗಮನ ಸೆಳೆಯೋದ್ರೊಳಗೆ 15 ಪೈಲೆ 50 ಕ್ವಶನ್ ಕೊಡ್ತೀರು, ಎಷ್ಟು ಬೇಕು ಅಷ್ಟು ಮಾತಾಡ್ತೀವಿ. ಆದರೆ ಇವತ್ತು ಆ ಕ್ವಶನ್ ಕೂಡ ಬಂದಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಅದನ್ನು ನೋಡಿ ಬರೆದಿದ್ದಾರ, ಪರಿಗಣಿಸ್ತೀನಿ ಅಂತ ಹೇಳಿದಾರ. ಮತ್ತು ನಾನು ಅವ್ರಿಗೆ ಅದೇ ಹೇಳಿದೆ, ಸರ್ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ತಾವು ಕೂಡ ಬಹಳಷ್ಟು, ಅವರಿಗೂ ಕೂಡ ಗೊತ್ತಿದೆ ಹುಮ್ನಾಬಾದ್ ಬಗ್ಗೆ, ಅವರು ಕೂಡ ಚುನಾವಣೆ ಸಮಯದಲ್ಲೂ ಕೂಡ ಬಂದಿದ್ದರು. ನಾನು ಅದೇ ಹೇಳಿದೆ, ಸರ್ ತಮ್ಮ ಸಮಾಜದ ಬಹಳಷ್ಟು ಜನರಿದ್ದಾರ, ಆದ ಕಾರಣ ನಾನು ಮೊನ್ನೆ ತಾವು ಏನು ನಮ್ಗೆ ಅನುದಾನ ಕೊಟ್ಟಿದ್ರಿ ಅದರಲ್ಲಿ 1 ಕೋಟಿ ರೂಪಾಯಿ ನಾನು ಇಟ್ಟಿದ್ದೀನಿ ಸರ್, ಇನ್ನೊಂದು ಸ್ವಲ್ಪ ತಾವು ಅನುದಾನ ಕೊಟ್ಟರು ಅಂತಂದ್ರೆ ನಮ್ಗೆ ಒಳ್ಳೆ ರೀತಿಯಿಂದ ಸಮುದಾಯ ಭವನ ಮತ್ತು ಅಡುಗೆ ಕೋಣೆ ಕಟ್ಲಕ್ಕೆ ಸಹಕಾರ ಆಗ್ತದೆ ಅಂದಾಗ ನಾನು ನೋಡಿ ಮಾಡಿಸ್ಕೊಡ್ತೀನಿ ಅಂತ. ಇದು ಏನು ಬಜೆಟ್ ಇತ್ತಲ್ಲ, ಈ ಬಜೆಟ್ ಅಧಿವೇಶನ ಆಗಿ ಮ್ಯಾಕೆ ಬಾ ಅಂದಿದ್ದಾರ. ನಾವು MLC ಅವರು ಎಲ್ಲರೂ ಮುಖಂಡರುಗಳು ಸೇರಿ ಇನ್ನೊಮ್ಮೆ ಸಿದ್ದರಾಮಯ್ಯ ಹೇಳ್ತಾರೆ, ಯಾಕೆ ಒಳ್ಳೆ ಕೆಲಸ ಮಾಡುತ್ತೆ ಅಂದರೆ ಯಾವುದು ಕೂಡ ಭೇದ ಭಾವ ಇಲ್ಲ. ನಮಗೇನು ಬೇಕು, ಕೆಲಸ ಆಗಬೇಕು. ಆದ ಕಾರಣ ಇನ್ನೊಮ್ಮೆ CM ಹತ್ರ ಹೋಗಿ, ಯಾಕಂತಂದರೆ ಅವರಿಗೆ ಈಗ ನಿಗಂಬಿ ಅದು ST ನಿಗಮ ಕೂಡ CM ಹತ್ರನೇ ಇದೆ ಇವತ್ತ. ಅದಕ್ಕಾಗಿ ಇವತ್ತೇನು ಇನ್ನು ಈ ಒಂದು ಶುಚಿತ್ವದಂಥ ಸಮುದಾಯ ಭವನ ನಿರ್ಮಾಣ ಮಾಡ್ಲಕ್ಕ ಏನು ಅನುದಾನ ಬೇಕು, ಮತ್ತೆ ನಮಗೂ ಕೂಡ ಬರ್ತದ, ಇನ್ನು ಅನುದಾನ ಬರ್ತದ, ಇನ್ನು ಏನು ಒಳ್ಳೆಯದಂಥ ಸಮುದಾಯ ಭವನಕ್ಕೆ. ಮತ್ತು ತಮ್ಮ ಒಂದು ಬೇಡಿಕೆ ಇದೆ. ಇವತ್ತು ಸಮುದಾಯ ಭವನ ಆಯಿತು, ದೇವಸ್ಥಾನ
ದೇವಸ್ಥಾನ ಕೂಡ ಬಹಳ ಮುಖ್ಯ ಇದೆ ಮಾಡೋದು. ನಾವು ಸಮುದಾಯ ಭವನ ಅಂತ ಏನಿಲ್ಲ, ಈ ದೇವಸ್ಥಾನಕ್ಕೂ ಕೂಡ ತಾವೆಲ್ಲ ಮುಖಂಡರುಗಳು ಇನ್ನೊಂದು ಸರ್ತಿ, ಯಾಕೆ ಹುಮನಾಬಾದ್ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಭವ್ಯವಾದಂಥ ಒಂದು ದೇವಸ್ಥಾನ ಕೂಡ ನಿರ್ಮಾಣ ಮಾಡೋಣ. ಯಾಕೆ ನಾವು ಸಮುದಾಯ ಭವನ ಮಾಡಿದೆವು, ದೇವಸ್ಥಾನ ಹಂಗೆ ಇಟ್ಟೆವು ಅಂತಂದ್ರೆ ಅದು ಉಲ್ಟಾ ಇದಾಗ್ತದ. ತಮಗಾಗಿ ಇನ್ನೊಂದು ಸರ್ತಿ ತಾವೆಲ್ಲ ಸಮಾಜದ ಮುಖಂಡರುಗಳು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಇಟ್ಕೊಳ್ಳಿ. ಯಾರ ಕೈಲಿಂದ ಎಷ್ಟು ಆಗ್ತದೋ ಅಷ್ಟು, ಯಾರ ಕೈಲಿಂದ ಆಗ್ತದ, ಯಾಕೆ ಎಲ್ಲ ಕೆಲಸಗಳು ಕೂಡ ಆಗ್ತಾವ, ಆದರೆ ಒಮ್ಮತದಿಂದ